ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈತ ಮಹಿಳೆ ಸುಧಾ ಶಿವಮ್ಮ. ಇವತ್ತಿನ ವಿಡಿಯೋದಲ್ಲಿ ನಾನು ಅಡಿಕೆ ಮತ್ತು ಬಾಳೆ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಮಾಡ್ತಾಯಿದ್ದೀನಿ. ಇದು ನನ್ನ ಸುಮಾರು ದಿನದಿಂದ ಅನ್ಕೊತಿದ್ದೆ, ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬಲ್ಲಿ, ನನ್ನ ಸ್ನೇಹಿತರ ಹತ್ರ ಹಂಚ್ಕೋಬೇಕು ಅಂತ. ಇದು ಒಂದು ವರ್ಷದ ಅಡಿಕೆ ಬೆಳೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಡ್ಡೆ ಬಂದರೆ, ಒಂದೊಂದು ಬಡ್ಡೆ ಸ್ವಲ್ಪ ದಪ್ಪ ಬಂದಿದೆ. ಇದು ಅಡಿಕೆ ಮಧ್ಯೆ ಬಾಳೆ ಇದೆ, ಏಲಕ್ಕಿ ಬಾಳೆ. ಇದು ಒಂದು ವರ್ಷದ್ದು. ಎಲ್ಲ ತುಂಬ ಚೆನ್ನಾಗಿ ಬಂದು ಸ್ನೇಹಿತರೆ. ಅಡಿಕೆ ಬಾಳೆನೂ ಸಹ ಅಷ್ಟೇ, ಎಲ್ಲದೂ ಗೊನೆ ಹೊಡೆದಿದೆ. ಫಸ್ಟ್ನೇ ವರ್ಷ ಅಡಿಕೆಯಲ್ಲಿ 6 ತಿಂಗಳ ಅಂತರ ಬೆಳೆಯಾಗಿ ನಾನು ಶೇಂಗಾನ ಬೆಳ್ಕೊಂಡಿದ್ದೆ. ಶೇಂಗಾ ತುಂಬ ಚೆನ್ನಾಗಿ ಬಂದಿತ್ತು. 1 ಎಕರೆಯಲ್ಲಿ ಶೇಂಗಾ ತೆಗೆದ್ಮೇಲೆ ಅದರ ಮಧ್ಯೆ ಅಂತರ ಬೆಳೆಯಾಗಿ ಮತ್ತು ನಾನು ಬಾಳೆಯನ್ನು ನಾಟಿ ಮಾಡಿದೆ. ನೋಡ್ರಿ, ಬಾಳೆ 9 ಚಿಪ್ಪು ಬಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನನ್ನ ತೋಟಕ್ಕೆ ನಾನು ಬಳಸಿಲ್ಲ. ನನ್ನೆಲ್ಲ ರೈತ ಬಾಂಧವರಲ್ಲಿ ನಾನು ತಿಳಿಸೋದೇನೆಂದರೆ, ಸಾಧ್ಯವಾದಷ್ಟು ರಾಸಾಯನಿಕ ಕೃಷಿಯನ್ನು ಮಾಡಬೇಡಿ, ಸಾವಯವಕ್ಕೆ ಬನ್ನಿ, ಸಾವಯವ ಗೊಬ್ಬರಗಳನ್ನು ಬಳಸಿ, ನಮ್ಮ ತೋಟದಲ್ಲಿ ಬರುವಂಥ ವೇಸ್ಟೇಜನ್ನೇ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ರಿ ಅಂತ ನನ್ನ ಸ್ನೇಹಿತರಿಗೆ, ರೈತ ಬಾಂಧವರಿಗೆ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ. ಗೊನೆನೂ ಅಷ್ಟೇ, ಅಡಿಕೆ ಬಾಳೆಗೊನೆ ತುಂಬ ಚೆನ್ನಾಗಿ ಬಂದಿದೆ. ನಾನು ನನ್ನ ತೋಟಕ್ಕೆ ಯಾವುದೇ ರಾಸಾಯನಿಕನ ಬಳಸಿಲ್ಲ. ನನ್ನ ತೋಟದಲ್ಲಿ ಸಿಗುವಂಥ ಹಸುವಿನ ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತ ಬಳಸಿದ ಸ್ನೇಹಿತರೆ. ನಾನು ಯಾವುದೇ ರಾಸಾಯನಿಕವನ್ನು ಬಳಸಿಲ್ಲ. ರಾಸಾಯನಿಕ ಬಳಸದೇ ಇರೋದ್ರಿಂದ ಏನೋ ನನ್ನ ತೋಟ ಹಚ್ಚ ಹಸಿರಿನಿಂದ ಕೂಡಿದೆ. ನಾನು ಬೇಸಾಯನೇ ಹೊಡಿಸಿಲ್ಲ ಸ್ನೇಹಿತರೆ. ಇದು ಮೊನ್ನೆ 1 ವಾರ ಆಯಿತು ಅಷ್ಟೇ ನಾನು ಟಿಲ್ಲರ್ ಹೊಡೆಸಿ. ಅದನ್ನು ಕಳೆನೇ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅಂತ ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ನಾನು. ಹಾಗಾಗಿ ಬೇಸಾಯನೇ ಮಾಡಿಸಿರಲಿಲ್ಲ. ಈಗ ರೀಸೆಂಟಾಗಿ 1 ವಾರ ಆಯಿತು ಅಷ್ಟೇ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ. ಒಂದು ಗಿಡನೂ ಹೋಗಿಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ರಾಸಾಯನಿಕ ಗೊಬ್ಬರಕ್ಕೆ ದುಡ್ಡು ಹಾಕೋ ಬದಲು ಈ ನಮ್ಮ ದನದ ಗೊಬ್ಬರ, ನಮ್ಮ ಕೊಟ್ಟಿಗೆಯಲ್ಲಿ ಬರುವಂಥ ವೇಸ್ಟ್ನ ಏನಿದ್ರು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋಬೋದು. ನಾನು ಗಂಜಲನ ಒಂಚೂರು ವೇಸ್ಟ್ ಮಾಡ್ತಲ್ಲ ಸ್ನೇಹಿತರೆ. ಎಲ್ಲನೂ ಪ್ರತಿ ಗಿಡದ ಬಡ್ಡೆಗೂ 2 ಲೀಟ್ರ್ ಹಂಗೆ ಒಯ್ಕೊಂಬರ್ತೀನಿ. ಜೀವಾಮೃತ ಮಾಡ್ತೀನಿ, ಮತ್ತು ಆ ಗಂಜಲನೂ ಹಾಗೆ ಒಂದು ಗಿಡಕ್ಕೂ ಹಾಕ್ತಾಯಿರ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾವಿಲ್ಲೆಲ್ಲ ಬರೀ ಮೆಕ್ಕೆಜೋಳನೇ ನಮ್ಮ ಮೇನ್ ಬೆಳೆಯಾಗಿ ಬೆಳೀತಾ ಇದ್ವಿ. ಈಗ ಕೂಲಿ ಆಳುಗಳ ಅಭಾವದಿಂದ ಮೆಕ್ಕೆಜೋಳ, ಶೇಂಗಾ ಬೆಳೆನ ಬೆಳೆಯೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾನು 1 ಎಕರೆಯಲ್ಲಿ ಅಡಿಕೆ ಮತ್ತು ಅದ್ರ ಮಧ್ಯೆ ಬಾಳೆಯನ್ನು ನಾಟಿ ಮಾಡ್ಕೊಂಡಿದ್ದೀನಿ. ಇದು ಕೂಲಿ ಆಳುಗಳೇ ಬೇಕಿಲ್ಲ ಸ್ನೇಹಿತರೆ. ಇಡೀ ತೋಟನ ನಾನು ಒಬ್ಬಳೇ ಮೇಂಟೈನ್ ಮಾಡ್ತೀನಿ. ರಜೆ ಇದ್ದಾಗ ನಮ್ಮ ಮನೆಯವರು ಬರ್ತಾರೆ. ಪ್ರತಿ ಗಿಡದ ಬಾಳೆ ಕಂದುಗಳನ್ನು ನಾನೇ 15 ದಿನಕ್ಕೊಮ್ಮೆ ಕೊಯ್ದು ಅದನ್ನು ಅಡಿಕೆ ಗಿಡದ ಬಡ್ಡಿಗೆ ಈ ಥರ ಗೊಬ್ಬರವಾಗಿ ಹಾಕ್ತೀನಿ. ಹಸಿರೆಲೆ ಗೊಬ್ಬರಗಳನ್ನು ನಾವು ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಮನೆಯವ್ರು ಗ್ಲಿರಿಸಿಡಿಯಾ ಅದನ್ನೆಲ್ಲ ತಂದು ಹಾಕಿದ್ದಾರೆ. ಹಸಿರೆಲೆ ಗೊಬ್ಬರ, ಉರುಳಿ
ನೋಡಿರಿ, ಇಲ್ಲಿ ಒಂದು ಸಾಲು ಪೂರ್ತಿ ಉರುಳಿ ಹಾಕ್ಕೊಂಡಿದ್ದೆ ನಾನು ಹಸಿರೆಲೆ ಗೊಬ್ಬರವಾಗಿ ನೋಡೋಣ ಅಂತ. ಈ ಸಾಲು ಪೂರ್ತಿ ಉರುಳಿ ಚೆಲ್ಲಿದ್ದೆ, ಬೇಸಾಯ ಆಗಿದೆ. ನೋಡ್ರಿ ಅಡಿಕೆ ಎಷ್ಟು ಚೆನ್ನಾಗಿ ಬಂದಿದೆ. ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ. ನೋಡಿ, ಯಾವುದೇ ರೋಗ ಇಲ್ಲ. ಬಾಳೆಗೂ ಅಷ್ಟೇ, ಅಡಿಕೆಗೂ ಅಷ್ಟೇ ಯಾವುದೇ ರೋಗ ಇಲ್ಲ. ಏನಕ್ಕಂದ್ರೆ ರಾಸಾಯನಿಕನೇ ಬಳಸಿಲ್ಲ. ನನ್ನ ತೋಟದಲ್ಲಿರುವಂತಹ ತ್ಯಾಜ್ಯನೇ ಬಳಸಿ ಗೊಬ್ಬರವಾಗಿ ಪರಿವರ್ತನೆ ಆಗಿರೋದ್ರಿಂದ ಯಾವುದೇ ಕೀಟನಾಶಕ ಅಥವಾ ರಾಸಾಯನಿಕವನ್ನು ನಾನು ಬಳಸ್ತಾ ಇಲ್ಲ. ಕೀಟನಾಶಕಗೂ ನನ್ನ ದನದ ಗಂಜಲವನ್ನೇ ನಾನು ಸ್ಪ್ರೇ ಹೊಡಿತೀನಿ, ಹುಳಿ ಮಜ್ಜಿಗೆ. ಮತ್ತು ನನ್ನ ತೋಟದಲ್ಲಿ ಬಿಡುತ್ತೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ನಿಂಬೆಹಣ್ಣು, ಗಂಜಲ ಇದನ್ನೆಲ್ಲ ನಾನು ಸ್ಪ್ರೇ ಮಾಡ್ಕೊತೀನಿ, ನಾನು ಸ್ಪ್ರೇ ಮಾಡ್ತೀನಿ. ಈಗ ಬೇರೆ ಸಿಟಿಗೆ ಹೋಗಿ ಎಲ್ಲೋ 10-15 ಸಾವಿರಕ್ಕೆ ಸಂಬಳಕ್ಕೆ ಅವ್ರ ಕೈ ಕೆಳಗೆ ಆಳುಗಳಾಗಿ ನಾವು ಕೆಲಸ ಮಾಡೋ ಬದಲು ನಮ್ಮ ಒಂದು ಎಕರೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡ್ಕೋಬೋದು ಸ್ನೇಹಿತರೆ. ನಾವು ಇನ್ನೊಬ್ಬರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳಿಬೋದು ಅಂತ ಅನ್ಸುತ್ತೆ ನನಗೆ. ನನಗೆ ಒಬ್ಬ ರೈತ ಮಹಿಳೆಯಾಗಿ ನಾನು ಈ ಕೆಲಸ ಮಾಡ್ತಾರೆ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ತಂದೆ ತಾಯಿ ಮೂಲತಃ ಕೃಷಿಕರಾದ್ರೂ ನನ್ನ ವಿದ್ಯಾವಂತರು ಮಾಡಬೇಕು ಅಂತ ನನ್ನ ತಾಯಿ ತುಂಬ ಕಷ್ಟಪಟ್ಟರು. ಓದಿಸಿದ್ರು ಕೂಡ, PUC ಓದಿಸಿದ್ರು. ಆದರೆ ಅದೃಷ್ಟ ಅದೆಲ್ಲ ಇರಬೇಕಲ್ಲ. ನನಗೆ ಇಷ್ಟವಾಗಿರೋಂಥ ವೃತ್ತಿ ಕೃಷಿ. ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಈಗ ಒಂದು 7-8 ವರ್ಷದಿಂದಲೂ ನಾನು ಕೃಷಿಗೇ ನಿಂತ್ಕೊಂಡಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಗೊನೆ. ಅದಕ್ಕೆಲ್ಲ ನಾನು ಬಂಚ್ ಫೀಡಿಂಗ್ ಮಾಡಿ ಸ್ನೇಹಿತರೆ. ಹಸುವಿನ ಸಗಣಿ, ಗಂಜಲ, 1 ಹಿಡಿ ಯೂರಿಯಾ, ಮತ್ತು ನಾನು ಬನಾನಾ ಸ್ಪೆಷಲ್ ICAR ತರಳಬಾಳು ದಾವಣಗೆರೆ ಯೂನಿವರ್ಸಿಟಿಯಿಂದ ಬನಾನಾ ಸ್ಪೆಷಲ್ ತೊಗೊಂಡಿದ್ದೆ. ಅದನ್ನು ಒಂದು ಸ್ವಲ್ಪ ಹಾಕಿ ಈ ಥರ ಗೊನೆಗೆ ಬಂಚ್ ಫೀಡಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಬಾಳೆಯಲ್ಲಿ ಇಳುವರಿ ಬಂದರೆ ರೈತರಿಗೆ ತುಂಬ ಲಾಭ ಅಂತ ಅನಿಸುತ್ತೆ. ಕನಿಷ್ಠ ಆದರೂ ಒಂದು ಮನೆಗೆ 8-10 ಚಿಪ್ ಬಂದರೆ ರೈತನಿಗೆ ಲಾಸ್ ಇಲ್ಲ. ಕಡಿಮೆ ಅಂದರೆ 20 ರೂಪಾಯಿ ಸಿಕ್ಕರೂ ಲಾಸ್ ಇಲ್ಲ. ನೋಡಿ, ನಾನು ಹಿಂದಿನ ವರ್ಷ ಕರೆಕ್ಟ್ ವರಮಹಾಲಕ್ಷ್ಮಿ ಹಾಕಿದ್ದೆ ಸ್ನೇಹಿತರೆ. ಆದರೆ ನಮ್ಮಲ್ಲಿ ಮಳೆ ತುಂಬ ಜಾಸ್ತಿ ಆದ್ದರಿಂದ ನನಗೆ 2 ತಿಂಗಳು ಲೇಟ್ ಆಯಿತು ನಂದು ಬಾಳೆಗೊನೆ ಬರೋದಕ್ಕೆ. ನೋಡಿ, ಆಲ್ಮೋಸ್ಟ್ ಎಲ್ಲವೂ ಹೊಡೆದಿದೆ ಬಾಳೆಗೊನೆ. ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದ ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.